ಅವರಿಗೆ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಇವತ್ತು. ಸೊ ಇವತ್ತು ಇದೆಲ್ಲರೂ ಸೇರಿರ್ತಕ್ಕಂಥ ಎಲ್ರಿಗೂ ನಮ್ಮ PG ಸ್ಟೂಡೆಂಟ್ಸ್ ಹಾಗೂ ನಗರದ ಹೆಸರುವಾಸಿ ಡಾಕ್ಟರ್ಗಳಿದ್ದಾರೆ, ಅವರೆಲ್ಲರ ಸಮ್ಮುಖದಲ್ಲಿ ಇವತ್ತು ನಾವು DC ಅವರಿಗೆ ಮನವಿ ಸಲ್ಲಿಸ್ತಾ ಇದ್ದೀವಿ. ಈ ಮಕ್ಕಳ ತಜ್ಞ ಹಾಗೂ ವಿಧಾನ ಪರಿಷತ್ ಸದಸ್ಯರಂತ ಎಷ್ಟು ಮಟ್ಟಿಗೆ ನಾರಾಯಣ ಹರಿ ಅಂತ ಹೇಳ್ತೀವಿ, ಜೀವವನ್ನು ಉಳಿಸುವಂತ ತಮ್ಮ ಅತ್ಯಾಚಾರ ಆಗಿದೆ ಅಂತ ಅವ್ರ ತಂದೆ ತಾಯಿ ಗೋಳೈಕೊಂತ ಇದ್ದಾರೆ. IMA ಮತ್ತೆ ಎಲ್ಲ ಡಾಕ್ಟರ್ಸ್ನ ಒಂದು ಈ ಪ್ರೊಟೆಸ್ಟ್ ಮಾರ್ಚ್ಗೆ ನಮ್ಮ 5 ಬೇಡಿಕೆಗಳನ್ನ ಸರ್ಕಾರ ಮಾಡಿಕೊಡ್ಬೇಕು ಅನ್ನೋದು. ಮೊದಲನೇದಾಗಿ ಈ ರೀತಿ ಯಾವುದೇ ಒಂದು ಘಟನೆ ಸಂಭವಿಸಿದ್ರೆ ಟೈಮ್ ಫ್ರೇಮ್ ಹಿಡ್ಕೊಂಡು ಇನ್ವೆಸ್ಟಿಗೇಷನ್ ಆಗಿ ಆ ವ್ಯಕ್ತಿಗೆ ಪನಿಷ್ಮೆಂಟ್ ಆಗೋ ತನಕ ಅದು ಟೈಮ್ ಫ್ರೇಮ್ ಲೈನಲ್ಲಿ ಆಗಬೇಕು ಅನ್ನೋದೊಂದು ಒಂದು ಬೇಡಿಕೆಯನ್ನು ನಾವು ಇಟ್ಟಿದ್ದೇವೆ. ಬಹಳ ಮುಖ್ಯವಾಗಿ ನಮಗೆ ಜೀವವನ್ನು ಉಳಿಸುವಂಥ ಆಸ್ಪತ್ರೆಗಳಲ್ಲಿ, ಸರ್ಕಾರಿ ಆಸ್ಪತ್ರೆಗಳಲ್ಲಿ, ಏರ್ಪೋರ್ಟ್ ಮಾದರಿಯಲ್ಲಿ ನಮಗೆ ಪ್ರೊಟೆಕ್ಷನ್ ಇರಬೇಕು, CC ಕ್ಯಾಮ್ರಾ ಅಳವಡಿಕೆ ಇರಬೇಕು, ಅಲ್ಲಿ ಪ್ರೊಟೆಕ್ಷನ್ ಇರಬೇಕು ಅನ್ನೋದು ಕೂಡ. ಆಮೇಲೆ 36 ಅವರ್, ಮೂರನೇದು 36 ಅವರ್ಸ್ ಡ್ಯೂಟಿ ಏನು ಕಂಟಿನ್ಯೂಷನ್ ಆಗಿ ಈ ವೈದ್ಯಕೀಯ ಮೆಡಿಕಲ್ ಕಾಲೇಜಲ್ಲಿ, ಎಸ್ಪೆಷಲಿ ಗೌರ್ಮೆಂಟ್ ಕಾಲೇಜಲ್ಲಿ ಆಗ್ತಾ ಇದೆ, ಅದನ್ನು ಕೂಡಲೇ ಸ್ಟಾಪ್ ಮಾಡಬೇಕು ಅನ್ನೋದೊಂದು 3ನೇ ಬೇಡಿಕೆ. 4ನೇ ಬೇಡಿಕೆ, ಹತ್ಯೆಗೆ ಒಳಗಾದಂಥವ್ರಿಗೆ ಅತಿಯಾದ ಒಳ್ಳೆಯ ಕಾಂಪನ್ಸೇಷನ್ ಕೊಡೋಕ್ಕೆ ಸಾಧ್ಯನೇ ಇಲ್ಲ ತಂದೆ ತಾಯಿಗಳಿಗೆ. ಆದರೂ ಕೂಡ ತುರ್ತಾಗಿ ಸರ್ಕಾರದಿಂದ ಒತ್ತಾಯ ಅವರಿಗೆ ಕಾಂಪನ್ಸೇಷನ್ ಕೊಡಬೇಕು. ಬಹಳ ಮುಖ್ಯವಾಗಿ 2023ರಲ್ಲಿ ಆದಂಥ ಇದನ್ನ ಏನು ಕೋವಿಡ್ ಟೈಮಲ್ಲಿ ಮತ್ತೆ ಎಲ್ಲದು ತಿದ್ದುಪಡಿ ಇತ್ತು, ಅದು 2019ರಲ್ಲಿ ಆದಂಥ ಏನು ಲಾ ಇದೆ ಅದಕ್ಕೆ ಇಂಪ್ಲಿಮೆಂಟ್ ಆಗಬೇಕು ಅನ್ನೋದು ಕೂಡ ಈ 5 ಬೇಡಿಕೆಗಳನ್ನ ನಾವು ಸರ್ಕಾರದ ಮುಂದೆ ಇಡ್ತಾ ಇದ್ದೇವೆ. ಸರ್ಕಾರ ಈಗಲಾರು ಎಚ್ಚೆತ್ತುಕೋಬೇಕು. ಈ ವೈದ್ಯರ ಸಂರಕ್ಷಣೆಗೆ ಮುಂದೆ ಬರಬೇಕು. ಆಗಿದ್ದಾಗ ಮಾತ್ರ ನಾವು ಒಳ್ಳೆಯ ಸರ್ವಿಸ್ ಅನ್ನ ಕೊಡೋದಕ್ಕೆ ಸಾಧ್ಯ. ಆದ್ರೆ ಇದು ಆಗಿರುವಂತ ಖಂಡನೀಯ, ಇಡೀ ಪ್ರಪಂಚಕ್ಕೆ ಒಂದು ಮುಖ ತೋರಿಸುವಂತ ಖಂಡನೀಯ. ಇವತ್ತೆಲ್ಲ ನಾವೆಲ್ಲ ಸೇರಿದೀವಿ. ಹಿಡಿದು ಸೆಕ್ಯೂರಿಟಿಯಿಂದ ಹಿಡಿದು CCTVಯಿಂದ ಹಿಡಿದು ರಕ್ಷಣೆ ಡಾಕ್ಟರ್ ಮೇಲೆ 36 ಅವರ್ಸ್ ಕಂಟಿನ್ಯೂ ವರ್ಕ್ ಮಾಡಿರ್ತಕ್ಕಂಥ ಡಾಕ್ಟರ್ ರೆಸ್ಟ್ನಲ್ಲಿದ್ದಾಗ ಅವ್ರ ಮೇಲೆ ಮಾನಭಂಗ ಮಾಡ್ತಕ್ಕಂಥ ಒಂದು ಪ್ರಕರಣ ಆಗಿದೆ. ಅದು ರಾಷ್ಟ್ರಕ್ಕೆ ಒಂದು ಕೆಟ್ಟ ಹೆಸರು ಬರ್ತಕ್ಕಂಥ ವಿಚಾರ. ಇಂಥ ವಿಚಾರದಲ್ಲಿ ಸಂಬಂಧಪಟ್ಟರ ವಿರುದ್ಧ ಕ್ರಮ ತಗೊಳ್ಬೇಕು. ಹಾಗೆ ಅಲ್ಲಿ ಕೇಂದ್ರೀಯ ಭದ್ರತಾ ಪಡೆಗಳಿಂದ ಸೂಕ್ತ ಭದ್ರತೆಯನ್ನು ಕೂಡ ಹಾಸ್ಪಿಟಲ್ಗಳಿಗೆ ಕಲ್ಪಿಸಬೇಕು. ಮತ್ತು ವೈದ್ಯ ವೃತ್ತಿನಲ್ಲಿರ್ತಕ್ಕಂಥವರಿಗೆ ಒಂದು ಸೇವಾ ಭದ್ರತೆಯನ್ನು ಕೊಡೋ ವಿಚಾರದಲ್ಲಿ ನ್ಯಾಷನಲ್ ಮೆಡಿಕೋಸ್ ಆರ್ಗನೈಸೇಷನ್ ಆಸ್ ವೆಲ್ ಆಸ್ ಕರ್ನಾಟಕ ಅಸೋಸಿಯೇಷನ್ ಆಫ್ ರೆಸಿಡೆಂಟ್ ಡಾಕ್ಟರ್ಸ್ ಕಡೆಯಿಂದ ಈ ದಿವಸ ಪ್ರತಿಭಟನೆ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸ್ತಾ ಇದ್ದೇನೆ. ಅದನ್ನು ಜಿಲ್ಲಾಡಳಿತದ ಪರವಾಗಿ ನಾನು ಸ್ವೀಕಾರ ಮಾಡಿದ್ದೇನೆ. ಮತ್ತು ಸಮುಚಿತ ಮಾರ್ಗದ ಮೂಲಕ ಇದನ್ನು ನಾನು ಕೇಂದ್ರ ಸರ್ಕಾರಕ್ಕೆ ಕಳಿಸಿಕೊಡ್ತೇವೆ. ಶಾಂತಿಯುತವಾಗಿ ಮತ್ತು ಸಂವಿಧಾನಾತ್ಮಕವಾಗಿ ಪ್ರತಿಭಟನೆ ಮೂಲಕ ಮನವಿ ಸಲ್ಲಿಸೋದಕ್ಕೆ ನಮಗೆ ಶಿವಮೊಗ್ಗ ಜಿಲ್ಲಾಡಳಿತದ ಪರವಾಗಿ ಧನ್ಯವಾದ ಸಲ್ಲಿಸ್ತೇನೆ. ಥ್ಯಾಂಕ್ ಯು ಅಂತ ಹೇಳ್ತೇವೆ. ಮಗುವಿಗೆ ಜನ್ಮ ಕೊಡುವಂಥ ಶಕ್ತಿ ಇರೋದು ತಾಯಿಗೆ ಮಾತ್ರ. ಮತ್ತೊಮ್ಮೆ ಮರುಜನ್ಮ ಕೊಡುವಂಥ ಶಕ್ತಿ ಇರೋದು ವೈದ್ಯರಿಗೆ ಮಾತ್ರ. ಈ ನಿಟ್ಟಿನಲ್ಲಿ ನಿಷ್ಕಲ್ಮಶವಾಗಿ ಒಳ್ಳೆಯ ಸಾಮಾಜಿಕ ಕಾರ್ಯಕ್ಕಾಗಿ ಕೆಲಸ ಮಾಡುವಂಥ ವೈದ್ಯಕೀಯ ಸೇವೆಗೆ ಇದೊಂದು ದೊಡ್ಡ ಕಳಂಕ. ಒಬ್ಬ ರೆಸಿಡೆಂಟ್ ಡಾಕ್ಟ್ರು ಅವ್ರನ್ನ ಈ ರೀತಿ ಘೋರವಾಗಿ ಅತ್ಯಾಚಾರ ಮಾಡಿ ಅದನ್ನು ಮುಚ್ಚಿಡುವಂಥ ಪ್ರಯತ್ನವೂ ಕೂಡ ಅದಕ್ಕೆ ಲೆಕ್ಕಿಸದೆ ಸರ್ಕಾರ ಈ ನಿಲುವನ್ನು ನಾವು ಖಂಡಿತವಾಗಿ ಖಂಡಿಸ್ತೇವೆ. ನಮ್ಮ ಬೇಡಿಕೆ ಇಷ್ಟೇ, ಯಾವುದೇ ರೀತಿ ಈ ರೀತಿ ಸನ್ನಿವೇಶಗಳು ಬಂದರೆ ಟೈಮ್ ಫ್ರೇಮ್ ಒಳಗೆ ಅದಕ್ಕೆ ಇನ್ವೆಸ್ಟಿಗೇಷನ್ ಆಗಬೇಕು. ಆ ಆರೋಪಿಗೆ ನಿಜವಾದ ಶಿಕ್ಷೆ ಸರಿಯಾದ ಪ್ರಮಾಣದಲ್ಲಿ ಆಗಬೇಕು ಅನ್ನೋದು ಒಂದು. ಎರಡನೇದು, ಈ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಒಳ್ಳೆಯ ಸೇವೆಯನ್ನು ಕೊಡ್ತಿರುವಂಥ ಗೌರ್ಮೆಂಟ್ ರೆಸಿಡೆಂಟ್ ಡಾಕ್ಟರ್ಸ್ಗೆ ಆಗಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಅಲ್ಲಿ ನಮಗೆ ಒಳ್ಳೆಯ ಪ್ರೊಟೆಕ್ಷನ್ ಕೊಡಬೇಕು, CC ಕ್ಯಾಮ್ರಾಗಳು ಅಳವಡಿಸಬೇಕು, ಮತ್ತು ಅವರು ವಿಶ್ರಾಂತಿ ಮಾಡುವಂಥ ಜಾಗಗಳು ಸುರಕ್ಷಿತವಾಗಿ ಇಡಬೇಕು. ಮೂರನೇದಾಗಿ
ಅದೇನು ಅತ್ಯಾಚಾರಕ್ಕೆ ಒಳಗಾಗಿದ್ರೋ ಅವರಿಗೆ ನ್ಯಾಯ ಸಿಗಬೇಕು ಮತ್ತು ಅವರಿಗೆ ಸರಿಯಾದ ಕಾಂಪನ್ಸೇಷನನ್ನು ಅವರಿಗೆ ಕೊಡಬೇಕು. 2019ರ ವೈದ್ಯಕೀಯ ತಿದ್ದುಪಡಿ ಕಾಯ್ದೆಯಲ್ಲಿ 2020ರ ಟೈಮಲ್ಲಿ ಆದಂಥ ನಿಯಮಗಳನ್ನು ಅಳವಡಿಸಬೇಕು ಅನ್ನೋ ಕೂಡ ನಮ್ಮ ಈ ಸಮಯದಲ್ಲಿ ಒತ್ತಾಯ ಮಾಡ್ತೇವೆ. ಕೂಡಲೇ ಆ ಏನು ಗ್ಯಾಂಗ್ ರೇಪ್ ಇದೆಯೋ ಅದಕ್ಕೆ ಅವ್ರನ್ನ ಆರೋಪಿಗಳನ್ನ ಹಿಡಿಬೇಕು, ಶಿಕ್ಷೆ ಮಾಡಬೇಕು ಮತ್ತು ನ್ಯಾಯಬದ್ಧ ಹೋರಾಟಕ್ಕೆ ಸರ್ಕಾರ ಸಮ್ಮತಿಸಬೇಕು ಮತ್ತು ನಮಗೆ ಎಲ್ಲ ವೈದ್ಯರಿಗೆ ಪ್ರೊಟೆಕ್ಷನ್ನ ಕೊಡಬೇಕು ಅಂತ ಈ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಎಲ್ಲ ವೈದ್ಯರ ಪರವಾಗಿ ನಾವು ಒತ್ತಾಯ ಮಾಡ್ತೇವೆ. 24ರಲ್ಲಿ ಆಗಿದ್ದ ಈ ಘಟನೆ ಆರ್ಜಿಕಾರ್ ಹಾಸ್ಪಿಟಲ್ ವೆಸ್ಟ್ ಬೆಂಗಾಲಲ್ಲಿ ಆಗಿದ್ದ ಘಟನೆಗೆ ಅದು ಹೇಗಂದರೆ ನೈಟ್ ನಿದ್ದೆ ಸಹ ಬರಲ್ಲ, ಅಷ್ಟು ಹಾರರ್ ಆಗಿ ಅಷ್ಟು ನಿದ್ದೆ ಕನಸಲ್ಲೆಲ್ಲ ಬರುತ್ತೆ ನಮಗೆ ಯಾವಾಗ ಆಗುತ್ತೆ ಈ ಥರ ಅಂತ. behalf of National Medicos Organization and Resident Doctors Association I will be talking. So ಆ ಘಟನೆ ಆದ್ರಿಂದ ನಾನು ನನ್ನ ರೂಮ್ಮೇಟ್ ನಮಗೆ ಯಾವಾಗ ಈ ಥರ ಆಗುತ್ತೆ ಅಂತ ನಮಗೆ ಯೋಚನೆಯಲ್ಲಿದ್ದೇವೆ. ಬಿಟ್ಟರೆ ಅಲ್ಲಿ ಹೋಗಿ ಸರ್ವಿಸ್ ಹೆಂಗೆ ಕೊಡೋದು ನಾವು ನೈಟ್ ಮುಂಚೆನಲ್ಲ 24 ಗಂಟೆ 48 ಅವಳು ಮಾಡಿರೋದು 36 ಗಂಟೆ ಇದು ಆರ್ಜಿದು ಡ್ಯೂಟಿ. ನಾವು ಯೂಶಲಿ ಮಾಡ್ತೇವೆ ಹಾಗೆ ಅಂತ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಬೆಳಿಗ್ಗೆಯಿಂದ ಸಂಜೆ ತನಕ ನಾವು ದುಡಿತೇವೆ. ಆದರೆ ಎಲ್ಲಿ ನಿದ್ದೆ ಬರುತ್ತೆ ಅಂದರೆ ಎಲ್ಲಿ ಹೋಗಿ ಡ್ಯೂಟಿ ರೂಮ್ ಪ್ರಾಪರ್ ಆಗಿಲ್ಲ. CCTV ಕ್ಯಾಮೆರಾ ಇರುತ್ತೆ ಅಂತ ಹೇಳ್ತೀರಾ, ಒನ್ಸ್ ರೇಪ್ ಆದಮೇಲೆ ಏನು ಯೂಸ್ ಆಗಿರೋದು ಗೊತ್ತಿಲ್ಲ ನಿಮಗೆ. ಅಂದರೆ ವಿಕ್ಟಿಮ್ ಸಿಗ್ತಾರೋ ಅದಾದಮೇಲೆ ಏನು ಮಾಡ್ತೀರಾ, ಸ್ಟಿಲ್ ಇಟ್ ಈಸ್ ಅ ಕ್ವೆಶನ್ ಮಾರ್ಕ್. ಇದು ಒಂದೇ ರೇಪಲ್ಲ, ಮುಂಚೆ ಸಹ ತುಂಬ ಆಗಿದೆ ಈ ಥರ. ಬಟ್ ಯಾವುದಕ್ಕೂ ಕರೆಕ್ಟಾಗಿ ಜಸ್ಟಿಸ್ ಬಂದಿಲ್ಲ. ಈ ಸತಿ ಡಾಕ್ಟರಿಗೆ ಆದ ಕಾರಣ ಐ ರಿಕ್ವೆಸ್ಟ್ ದ ಗೌರ್ಮೆಂಟ್ ಟು ಗೆಟ್ ಅ ಪ್ರಾಪರ್ ಜಸ್ಟಿಸ್ ಫಾರ್ ದ ಕ್ರಿಮಿನಲ್ so that he will be hanged. That is the justice I will be seeking. ಇನ್ನೊಂದು ಇಷ್ಟೆಲ್ಲ ಕೆಲಸ ಮಾಡ್ತೇವೆ, ಸ್ಟೈಪಂಡ್ ಅಂತೂ ನಮಗೆ ಇನ್ನೂ ಕಮ್ಮಿ, ಅದು 40-45 ಸಾವಿರ 50 ಸಾವಿರ ಅಷ್ಟೇ. ಇದರಲ್ಲಿ ಏನು ಜೀವನ ಮಾಡೋದು ನಮ್ಗೆ ಗೊತ್ತಾಗ್ತಿಲ್ಲ. ಸೊ ಅದು ಒಂದು ಬೇಡಿಕೆಯಾಗಿ ನಾನು ಈ ಮೀಡಿಯಾ ಮೂಲಕ ಕೇಳ್ಕೊಳ್ತಿದ್ದೆ. ಥ್ಯಾಂಕ್ ಯು. ನಂದು ಡಾಕ್ಟರ್ ವೆಸ್ಟಾ, 3rd ಇಯರ್ ಪೋಸ್ಟ್ ಗ್ರಾಜುಯೇಟ್ ENT.